12/3/2026 ಕರ್ನಾಟಕ ಮಡಿವಾಳ ರಾಜ್ಯ ಸಂಘದ ವತಿಯಿಂದ SC ಹೋರಾಟ ಸಮಿತಿ ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಅದಕ್ಕಾಗಿ ನಾವು ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನೆಲಮಂಗಲಕ್ಕೂ ಇವತ್ತು ನಮ್ಮ ರಂಗಸಾಮಣ್ಣವರು, ನಮ್ಮ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಸೇರಿ ಇಲ್ಲಿ ಬಂದಿದ್ದೀವಿ. ಇದೊಂದು ಜಾಗೃತಗೊಳಿಸೋಕ್ಕೆ SC ಹೋರಾಟಕ್ಕೆ ನಮ್ಮ ಪ್ರಯತ್ನ. ಸರ್, ಈಗ ಸ್ವಾಮೀಜಿ ನಿಮ್ಮ ಸಮಾಜ ಸ್ವಾಮೀಜಿ ನೇತೃತ್ವದಲ್ಲಿ 14ನೇ ತಾರೀಕು ಬೃಹತ್ 60 ಧರಣಿ ನಡೀತಾ ಇದೆ ಫ್ರೀಡಂ ಪಾರ್ಕಲ್ಲಿ. ನೀವು 12ನೇ ತಾರೀಕು ಮಾಡ್ತೀರಾ, ಸಮಾಜಕ್ಕೆ ಏನು ಸಂದೇಶ? ಈಗ ನಾವು ಸ್ವಾಮೀಜಿಗೆ ಮೊದಲೇ ಕೇಳ್ದು, ಸ್ವಾಮಿ ಈ ಥರ ಇದೆ, ರಾಜ್ಯಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಮತ್ತು ನಮ್ಮ ಜನಾಂಗವನ್ನು ಸೇರ್ಪಡಿಸ್ಕೊಂಡು ಒಟ್ಟಿಗೆ ಹೋರಾಟ ಮಾಡೋಣ ಅಂತ. ಅವರೇನೋ ಮಂತ್ರಿಯರೇ ಹೊರಟ್ಬಿಟ್ಟಿದ್ರು ನಮಗಿಂತ ಮುಂಚಾಗಿ. ನಾವು ಹೇಳಿದ್ರು, ಅವರು ಇನ್ನೂವರೆಗೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ನಾವು ಇವತ್ತಿನವರೆಗೂ ಈ ಕ್ಷಣದವರೆಗೂ ನಾನು ಕೇಳ್ತಾನೆ ಇದ್ದೀನಿ, ಬೇಡ ಸ್ವಾಮಿ ಇದೆಲ್ಲ, ನೀವು ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಒಬ್ಬರೇ ಸ್ವಾಮೀಜಿ ಆಗಿ ಒಂದೊಂದು ಸಂಘಕ್ಕೆ ಸ್ವಾಮೀಜಿ ಆಗಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಅದರಂತೆ ಅವರು ಏನು ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ನಾವು ಅವ್ರ ಬಗ್ಗೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಎಲ್ಲ ಒಗ್ಗಟ್ಟು ಹೋಗೋಣ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತೊಂದು ಸ್ವಾಮಿ ಇದ್ದಾರೆ ನಮ್ಮ ಕರನ್ಲೆ ಸ್ವಾಮೀಜಿ ಮೂಡಿಬಿದರೆ, ಅವರು ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೊಡು ಅಂತ ಕೇಳಿಕೊಂಡು, ಆದರೂ ಇವರು ಇನ್ನೂ ನಮಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಇನ್ನೂ ಸಮಯ ಇದೆ, ನೋಡೋಣ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಸಿದ್ಧಗಂಗಯ್ಯ ಅಂತ SC ಮೋರ್ಚಾದ ರಾಜ್ಯಾಧ್ಯಕ್ಷ. SC ಹೋರಾಟ ಈಗ ಬೋರ್ಡ್ ಚೇರ್ಮನ್ ಆಗಿರೋದ್ರಿಂದ ಇದು ರಾಜ್ಯದ ಎಲ್ಲ ತಾಲೂಕುಗಳಿಗೆ ಏನು ನಮ್ಮ ನಿಗಮದಿಂದ ಸವಲತ್ತುಗಳು ಸಿಕ್ಕೋದು ಅನ್ನೋದು ಪ್ರಚಾರ ಆಗ್ತಾಯಿದೆ. ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೂ ಒಂದು ಅಪ್ಲಿಕೇಶನ್ ಕಾಲ್ ಮಾಡ್ತಾಯಿದ್ದೀರಿ. ಅದು ಏನು ಹೊಸ ಸ್ಕೀಮ್ಗಳು ಮಾಡ್ತಾಯಿದ್ದೀರಿ ನಾವು. ಇವಾಗ ಗಂಗಾ ಕಲ್ಯಾಣ ಇತ್ತು, ಮತ್ತು ಸಾರಥಿ ಯೋಜನೆ, ಮತ್ತು ನೇರ ಸಾಲ, ಮತ್ತು ಗ್ಯಾರಂಟಿ ಸಾಲ, ಇವೆಲ್ಲ ಇದ್ದಾವೆ. ಇವಾಗ ಈ ವರ್ಷ ಆಗೋಗಿದ್ದಾವೆ ಎಲ್ಲ. ಮುಂದಿನ ವರ್ಷ ಏಪ್ರಿಲಿಂದ ನಾವು ಹೊಸ ಬಡ್ಜೆಟಲ್ಲಿ ಒಂದು ಏನು ಮಡಿವಾಳರಿಗೆ ವಾಷಿಂಗ್ ಮಾಡೋ ಮಿಷಿನ್ಸು, ಐರನ್ ಬಾಕ್ಸು, ಡ್ರೈಯರು, ಇದಕ್ಕೆಲ್ಲ ಒಂದು ಸ್ಕೀಮ್ ಮಾಡಿದ್ದೀರಿ. ಮತ್ತು ಎಲ್ಲ ಪ್ರತಿ ತಾಲೂಕಿಗೆ 50 ಐರನ್ ಬಾಕ್ಸ್ ಕೊಡಬೇಕು ಅಂತ ಒಂದು ಹೊಸ ಸ್ಕೀಮ್ ಮಾಡ್ತಾಯಿದ್ದೀರಿ ನಾವು. ಇದು SC ಹೋರಾಟದ್ದು. ನಾವು ಇದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡೋದು ಪ್ರತಿಫಲವಾಗಿ ಒಂದು ಮಾಚಿರೋ ಜಯಂತಿಯಾಗಿದೆ. ಇದು ರಾಜ್ಯ ಸಂಘದಿಂದ ಆಗಿರೋದೇ ಹೊರತು ಯಾವೇ ಸಣ್ಣ ಪುಟ್ಟ ಕ್ಷೇಮಾಭಿವೃದ್ಧಿ ಸಂಘ, ಇವಾಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂತ ಹನುಮಂತಪ್ಪ ಅಂತ ಮಾಡಿದ್ದಾರೆ. ಅವರು ಯಾವಾಗ ಎಲ್ಲಿದ್ದರು? ಉತ್ತರ ಕರ್ನಾಟಕ ಅಧ್ಯಕ್ಷರು ಅಂತ ಮಾಡ್ಕೊಂಡಿದ್ರು. ಅಲ್ಲಿ ಆಗಲಿಲ್ಲ. ಮತ್ತು ಇಲ್ಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಅಲ್ಲಿ ಏನಿಲ್ಲ, ಒಂದು ವರ್ಷಕ್ಕೆ 3 ಜನ ಚೇಂಜ್ ಮಾಡ್ತಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಎಲೆಕ್ಟೆಡ್ ಬಾಡಿ, ಇದಕ್ಕೆ ಆದ ಶಕ್ತಿ ಇದೆ, ಇದಕ್ಕೆ ಆದ ಬೇರುಗಳಿದ್ದಾವೆ. ಟೋಟಲಿ ಆಲ್ದ ಮರ ಇದ್ದಂಗಿದೆ, ಇದು ಬೇರುಗಳಿದ್ದಾವೆ. ಇದರ ಪ್ರತಿಫಲ ಮುಂದಿನ ದಿನಗಳು ಗೊತ್ತಾಗುತ್ತೆ. ಯಾಕೆ ಅಂತ ನಾವು ಹೇಳೋದಲ್ಲ, ಜನ ಹೇಳ್ತಾರೆ. ಸರ್, ಈಗ ಮಾಚಿದೇವರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದೀರಾ, ರಾಜ್ಯಾಧ್ಯಕ್ಷರಾಗಿದ್ದೀರಾ, ಒಂದು ಹುದ್ದೆನ ಬಿಟ್ಕೊಂಡಿದ್ದ ನಿಮ್ಮ ಸಮಾಜ ಕೂಗು ಕೊನೆಯೇನು ಸಂದೇಶ? ಹೌದು, ಈಗ ಮಾಚಿದೇವರ ನಿಗಮದ ಅಧ್ಯಕ್ಷನಾಗಿದ್ದೀನಿ ನಾನು. ಮತ್ತು ಏನು ಈ ರಾಜ್ಯ ಸಂಘದಲ್ಲೂ ಅಧ್ಯಕ್ಷನಾಗಿದ್ದೀನಿ. ಒಂದು ಕೂಗಿದೆ, ಇನ್ನೊಂದು ಕೂಗು ಇದೆ. ಡಾಕ್ಟರ್ ರವಿಕುಮಾರ್ ಅವರು ಏನು ಒಂದು ಇದರಲ್ಲಿ ಏನು ವೈದಿಕ ಸಲಹೆಗಾರರಾಗಿದ್ದಾರೆ ಮತ್ತು ಗುರುಪೀಠದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದು ಬಿಟ್ಕೊಟ್ರೆ ನಾವು ಒಂದು ಬಿಟ್ಕೊಟ್ಬಿಡ್ತೀರಿ. ಇದು ಎಲ್ಲ ನಮಗೊಂದು ಕಾನೂನು, ಅವ್ರಿಗೊಂದು ಕಾನೂನು ಏನಿಲ್ಲ, ಎಲ್ಲ ಒಂದೇ ಕಾನೂನು. SCಗೆಲ್ಲ ಸೇರಿಸಿದ ಒಳ ಮೀಸಲಾತಿಯನ್ನು ಕೊಡಬೇಕು ನಿಮ್ಮ ಸಮಾಜ. ಅದು ಒಳ ಮೀಸಲಾತಿಗೆ ಸೇರಿಸೋದು. ಈಗ ಏನು ಸರ್ವೆ ಆಗಿದೆ, ಇದು ಏನು ದೇವರಾಜರ್ಸು ನಿಗಮದಿಂದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ನಮ್ಮದು ಅತಿ ಹಿಂದುಳಿದು ಬರೋದರಿಂದ ಅದರ ರಿಪೋರ್ಟು ಸಿಗುತ್ತದೆ. ರಿಪೋರ್ಟಲ್ಲಿ 4 ಜಾತಿನ SCಗಿನ್ನ ಕಡೆ ಇದ್ದಾರೆ ಅಂತ ರಿಪೋರ್ಟ್ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರೆ.